श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। कदाचित् श्रीमत्सुमध्वविजय पंचमः सर्ग मूरನೇ श्लोक। कदाचिदत्रोपययो यतिः सखा गोविन्दबुद्धेर्बहुशिष्यसंवृतः अमुष्य शिष्या अनुमानशिक्षिताः तदा जिगीषन् गुरुबुद्धिमुद्धताः। कदाचित् अत्र उपययौ गोविन्दबुद्धेः बहुशिष्यसंवृतः अमुष्य शिष्याः अनुमानशिक्षिताः तदा जिगीषन् अजिगीषन् गुरुबुद्धिम् उद्धताः। ಅಂದ್ರೆ ಕದಾಚಿತ್ ಕಸ್ಮಿಂಶ್ಚಿತ್ ಕಾಲೇ ಬಹುಶಿಷ್ಯ ಸಂವೃತಃ ಅನೇಕ ಶಿಷ್ಯರಿಂದ ಕೂಡಿದವರಾಗಿ ಗೋವಿಂದ ಬುದ್ಧೇಹೇ ಸಖ. ಗೋವಿಂದ ಬುದ್ಧಿ ಅಂದ್ರೆ ಅಚ್ಯುತ ಪ್ರೇಕ್ಷರು ಅಂತ ಅರ್ಥ. ಅಚ್ಯುತ ಪ್ರೇಕ್ಷರದೇ ಇನ್ನೊಂದು ಹೆಸರು ಗೋವಿಂದ ಬುದ್ಧಿ. ಪರಮಾತ್ಮನಲ್ಲೇ ಬುದ್ಧಿ ಉಳ್ಳವರು ಅಂತ ಅಚ್ಯುತ ಪ್ರೇಕ್ಷರು ಅಂತನೂ ಅರ್ಥ. ಆ ಅಚ್ಯುತ ಪ್ರೇಕ್ಷರ ಸಖ ಯತಿ ಅವರ ಗೆಳೆಯರು ಅವರು ಬಂದಿದ್ರು ಅಂತ ಹೇಳ್ತಾರೆ. ಅಂದ್ರೆ ಅಚ್ಯುತ ಪ್ರೇಕ್ಷರ ಗೆಳೆಯರು ಅಲ್ಲಿಗೆ ಬಂದಿದ್ರು ಅಂತ, ಶಿಷ್ಯರ ಸಮೇತವಾಗಿ ಬಂದಿದ್ರು. ತದಾ ಅನುಮಾನ ಶಿಕ್ಷಿತಾಹ ಉದ್ಧತಾಹ ಅಮುಷ್ಯ ಶಿಷ್ಯಾಹ. ಅವರ ಶಿಷ್ಯರೆಲ್ಲ ಅನುಮಾನ ಅಂದ್ರೆ ತರ್ಕಶಾಸ್ತ್ರದಲ್ಲಿ ಭಾರಿ ಪ್ರವೀಣರಾಗಿದ್ದರಂತೆ. ಅದರಿಂದ ಉದ್ಧತಾಹ ಅಹಂಕಾರ ಭರಿತರಾಗಿದ್ರು ಅಂತ ಹೇಳ್ತಾರೆ. ಅಂತ ಅಹಂಕಾರ ಭರಿತರಾದ ಅವರ ಶಿಷ್ಯರು ಯತೇಹೇ ಶಿಷ್ಯಾಹ ಗುರುಬುದ್ಧಿಂ. ಗುರುಬುದ್ಧಿ ಅಂದ್ರೆ ಪೂರ್ಣವಾದ ಬುದ್ಧಿ ಉಳ್ಳ ಪೂರ್ಣಪ್ರಜ್ಞಾಚಾರ್ಯರನ್ನು ಅಜಿಗೀಷನ್ ಗೆಲ್ಲಬೇಕು ಅಂತ ಅಲ್ಲಿಗೆ ಬಂದ್ರು ಅಂತ ಹೇಳ್ತಾರೆ. ಅಂದ್ರೆ ಅಚ್ಯುತ ಪ್ರೇಕ್ಷರ ಶಿಷ್ಯರಾದ ಅಚ್ಯುತ ಪ್ರೇಕ್ಷರ ಗೆಳೆಯರಾದ ಒಂದು ಯತಿಗಳು ಅವರ ಶಿಷ್ಯರ ಸಮೇತವಾಗಿ ಬಂದಿದ್ರು. ಅವರ ಶಿಷ್ಯರೆಲ್ಲ ತರ್ಕಶಾಸ್ತ್ರದಲ್ಲಿ ಪ್ರವೀಣರಾಗಿದ್ರು. ಪೂರ್ಣಪ್ರಜ್ಞಾಚಾರ್ಯರ ಮಹಿಮೆ ಹಿರಿಮೆ ಗೊತ್ತಾಗಿತ್ತು. ಅವರನ್ನ ಗೆಲ್ಲಬೇಕು ಎನ್ನುವ ಇಚ್ಛೆಯಿಂದ ಬಂದರು ಅಂತ ಹೇಳ್ತಾರೆ. ಕದಾಚಿದತ್ರೋಪಯಯೋ ಯತಿಃ ಸಖಾ ಗೋವಿಂದ ಬುದ್ಧೇರ್ಬಹುಶಿಷ್ಯ ಸಂವೃತಃ ಅಮುಷ್ಯ ಶಿಷ್ಯ ಅನುಮಾನ ಶಿಕ್ಷಿತಾಃ ತದಾ ಜಿಗೀಷನ್ ಗುರುಬುದ್ಧಿಮುದ್ಧತಾಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.